ಹಲೋ, ಹೇಳು. ಕಾರ್ಡ್ ಹೋಯ್ತು, ಕಾರ್ ಕೂಡ ಹೋಯ್ತಾ? ತಮಾಷೆ ಅನಿಸ್ತಿದ್ಯಾ ಮಾಮ್? ನೋ, ಎಲ್ಲ ಕ್ಲಾರಿಟಿಯಾಗೇ ಇದೆ. ಗಂಗಾ ಗೇಮ್ ಸ್ಟಾರ್ಟ್ ಮಾಡಿದಾಳೆ. ತಂಗಿನ ಸರಿ ಮಾಡೋ ಕೆಲಸನ ಅಕ್ಕ ಮಾಡ್ತಿದ್ದಾಳೆ. ಅಮ್ಮಾಗಿ ನಾನು ತುಂಬಾ ಹ್ಯಾಪಿ. ಮಾಮ್, ಮನೆಗ್ ಬಂದು ನೋಡ್ಕೋತೀನಿ ನಿನ್ನ. Call the cab. Sorry, you have insufficient balance. Please recharge it and continue the services. ಆಟೋ ಎಲ್ಲಿಗೆ ಹೋಗ್ಬೇಕು ಮೇಡಮ್? ಸದಾಶಿವ್ ನಗರ್. ಸರಿ, ಹತ್ತಿ. ಏಯ್, ಏನು ಬೇರೆಯವ್ರು ಯಾಕೆ ಬಂದ್ರು? ಇದು ಮೀಟ್ರೋ ಆಟೋ ಅಲ್ಲ ಮೇಡಮ್, ನೀವು ಒಬ್ಬರೇ ಹತ್ತಕ್ಕೆ. ಸರ್ವಿಸ್ ಆಟೋ, ಎಲ್ಲರೂ ಹತ್ತುತ್ತಾರೆ. ಹಲೋ, ಸ್ಟಾಪ್ ಸ್ಟಾಪ್, ನಾನು ಇಳ್ಕೋತೀನಿ. ಸಾರಿ, ಒಂದ್ಸಲ ಹತ್ತೋದ್ಮೇಲೆ ನಿಮ್ ಸ್ಟಾಪ್ ಬರೋ ತನಕ ನೀವು ಇಳಿಯಕ್ಕಾಗಲ್ಲ. ಏಯ್, ನಂಗೆ ಇಲ್ಲಿ ಕೂರಕ್ಕಾಗಲ್ಲ. ಮಾತಾಡದೆ ಸುಮ್ಮನೆ ಕೂತ್ಕೊಳ್ಳಿ. ಏಯ್, ಎಷ್ಟು ಜನರಲ್ಲಿ ಹತ್ತಿಸ್ಕೋತೀಯ? ಈಗ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ. ಏನಾಗಲ್ಲ, ಸುಮ್ನಿರಮ್ಮ. ಯಾವತ್ತು ಆಟೋ ಹತ್ತದಿರೋ ತರ ಪೋಸ್ ಕೊಡ್ತೀರಾ? ಸರ್, ನಾವು ಹೋಗ್ತಿರೋದು ಆಫೀಸ್ಗೆ ಅಲ್ವಾ? ಅಲ್ಲ, ಹಿಮಾಲಯಕ್ಕೆ. ಅಷ್ಟು ದೂರ ಕಾರಲ್ಲೇ ಹೋಗ್ಬೇಕಾ ಸರ್? ಶಟಪ್ ರಾಣಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ಸರ್ ತುಂಬಾ ಸೀರಿಯಸ್ ಆಗಿದ್ದಾರೆ. ಮನೇಲಿ ಮೇಡಮ್ ಹೇಗಿದ್ದಾರೋ ಏನೋ ಪಾಪ. ಇವರಿಗೆ ಮೂಗ್ ಮೇಲೆ ಇರುತ್ತೆ ಕೋಪ. ಕಾಲ್ ಮಾಡಿ ಕೂಲ್ ಮಾಡಬೇಕು. ಕಟ್ ಮಾಡಿದ್ರಲ್ಲ, ಮತ್ತೆ ಮಾಡ್ತೀನಿ. ಅಬ್ಬೋ, ಮತ್ತೆ ಕಟ್ ಮಾಡಿದ್ರು. ನಾನೇ ಅವ್ರಿಗೆ ಮಾಡ್ತೀನಿ. ಹೇಳಿ ಮೇಡಮ್. ಅವ್ರಿದಾರಾ? ಪಕ್ಕದಲ್ಲೇ ಇದ್ದಾರೆ ಮೇಡಮ್. ಅವ್ರಿಗೆ ಕೊಡಿ. ಸರ್, ಮೇಡಮ್ ನಾನು ಮಾತಾಡಲ್ಲ ಅಂತ ಹೇಳು. ಮಾತಾಡಲ್ವಂತೆ ಮೇಡಮ್. ಮಾತಾಡ್ಬೇಕು ಅಂತ ಹೇಳಿ. ಮಾತಾಡ್ಬೇಕಂತೆ ಸರ್. ಏಯ್, ಬುದ್ಧಿ ಇಲ್ವಾ ನಿನಗೆ? ನಾನೇನ್ ಹೇಳಿದ್ದು? ನೀನೇನ್ ಮಾಡ್ತಿದ್ಯಾ? ಏನೋ ಒಂದು ಹೇಳು. ಸಾರಿ ಸರ್, ನೀವೇ ಹೇಳಿದ್ರಲ್ಲ ನಿಮ್ ಪರ್ಸನಲ್ ಮ್ಯಾಟ್ರಿಗೆ ಇನ್ವಾಲ್ವ್ ಆಗ್ಬೇಡ ಅಂತ. ಮೇಡಮ್ಗೆ ನಾನೇನು ಹೇಳಲ್ಲ, ಅದೇನೋ ನೀವೇ ಹೇಳಿ. ಏನು ಆ ಕೋಪ ಯಾಕೆ ಯಜಮಾನ್ರೆ? ನೀನ್ ಮಾಡಿದ ಕೆಲ್ಸಕ್ಕೆ ಐಸ್ ಕ್ರೀಮ್ ತರ ತಂಪಾಗಿರ್ಬೇಕಾ? ನೀವು ತಂಪಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನೀನೇನ್ ಮಾಡಿದ್ರು ನಾನು ಕೂಲ್ ಆಗಲ್ಲ. ಯಾಕೋ ಅಷ್ಟು ಬಿಸಿ. ಅಷ್ಟಕ್ಕೂ ನನ್ನ ಡಿಸ್ಟರ್ಬ್ ಮಾಡಬೇಡ. ನೀವು ಕೋಪ ಮಾಡ್ಕೊಂಡ್ರೆ ನಂಗೇನೂ ತೋಚಲ್ಲ. ತೋಚದೆ ಇದ್ರೆ ಹೋಗಿ ತೋಟದ ಕೆಲಸ ಮಾಡು. ಮಲ್ಗೆ ಹೂವಿನ ಮಾಲೆ ಕಟ್ಲಾ? ಕಟ್ಟಿ ಕುತ್ತಿಗೆಲ್ ಹಾಕೊಂಡು ಓಡಾಡು. ಅಲ್ಲ,
ಆ ಮಾಲೆನ ನೀವೇ ನನ್ ತಲೆಗ್ ಮುಡ್ಸ್ಬೇಕು. ಚಾನ್ಸೇ ಇಲ್ಲ. ಸಂಜೆ ಮನೆಗ್ ಬರ್ತೀರಲ್ವಾ? ಬಂದ್ರೆ ನನ್ ಹತ್ರ ಬರ್ತೀರಲ್ವಾ? ಇಂಪಾಸಿಬಲ್. ಈಗ ಹೀಗೆ ಅನ್ನೋದು. ಈವ್ನಿಂಗ್ ಆಗೋಷ್ಟ್ರಲ್ಲಿ ನೀವೇ ಬರ್ತೀರಾ. ಹಲೋ, ನಾನು ಸೂರ್ಯ ವಂಶದ ಜೈಸೂರ್ಯ. ನಾನ್ ಮಂಕಾಳಮ್ಮನ. ನಾನ್ ಕೂಡ ಸೂರ್ಯ ವಂಶದ ಗಂಗಾ ಜೈಸೂರ್ಯನೇ. ಏಯ್ ಹೋಗೆ. ಚಿ. ನಾಣಿ ಸರ್, ಇನ್ನೊಂದ್ಸಲ ನನಗೆ ಫೋನ್ ಕೊಟ್ಟೆ ಅನ್ಕೋ, ನಿನಗೆ ಮೆಮೊ ಕೊಡ್ತೀನಿ. ಸರ್, ನಾನೆಷ್ಟೋ ಕಷ್ಟಪಟ್ಟು ತಗೊಂಡಿದ್ದೀನಿ ಸರ್ ಈ ಫೋನು, ನೀವು ಆಗ್ ಬಿಸಾಕ್ತಿರಲ್ಲ. ಹಲೋ, ನಾನ್ ಕೊಟ್ಟು ಸ್ಯಾಲ್ರಿಲೇ ಅಲ್ವಾ ತಗೊಂಡಿದ್ದು. ಏನಾಯ್ತು? ಯಾರೋ ನಮ್ಮ ಕಾರನ್ನು ಗುದ್ದಿದ್ದಾರೆ ಸರ್. ಈಡಿಯಟ್. ಮೊದ್ಲೇ ಇವರು ಗುರ್ರ ಅಂತಿದ್ದಾರೆ, ಅಲ್ಲಿ ಗುದ್ದಿರೋನ್ ಕತೆ ಮುಗೀತು. ಏ ಈಡಿಯಟ್, ಕಣ್ಣು ಎಲ್ಲಿಟ್ಕೊಂಡು ಗಾಡಿ ಓಡಿಸ್ತೀಯಾ? ಸಾರಿ ಸರ್, ಏನು ಅನ್ಕೋಬೇಡಿ. ಬ್ರೇಕ್ ಇಲ್ದಿರೋ ಗಾಡಿನ ರೋಡ್ ಮೇಲೆ ತಂದು ಜನರಿಗೆ ಗುದ್ದಿ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಇಳಿಯೋ ಕೆಳಗೆ. ಏಯ್ ನಿನಗೆ ಕಣೋ, ಇಳಿಯೋ. ಸಾರಿ ಸರ್, ಪ್ಲೀಸ್ ಏನು ಅನ್ಕೋಬೇಡಿ. ಡಿಕ್ಕಿ ಹೊಡೆದು ಏನು ಅನ್ಕೋಬೇಡಿ ಅಂತಿರಲ್ಲೋ. ನಿಮ್ಮಂತವ್ರನ್ನ ಸುಮ್ಮನೆ ಬಿಡಬಾರ್ದು. ನಡು ರೋಡ್ ಮೇಲೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬೇಕು. ನಾಣಿ ಸರ್, ಪೊಲೀಸಿಗೆ ಕಾಲ್ ಮಾಡು. ಓಕೆ ಸರ್. ಈ ಆಟೋನ ಸೀಸ್ ಮಾಡೋದಕ್ಕೆ ಹೇಳು. ಸರ್ ಸಾರಿ ಸರ್, ಮಕ್ಕಳಿದ್ದಾರೆ ಸರ್, ಪ್ಲೀಸ್ ಸರ್ ಬಿಟ್ಬಿಡಿ ಸರ್. ನಿಮ್ಮ ಕಾರ್ಗೆ ಏನೂ ಆಗಿಲ್ವಲ್ಲ ಸರ್? ಕಾರ್ಗಲ್ಲ ಕಣೋ, ಜನರಿಗೆ ಏನಾದ್ರು ಆದ್ರೆ? ಯಾರಿಗೂ ಏನೂ ಆಗಿಲ್ಲ ಸರ್. ಆಗಿದ್ದಿದ್ರೆ ಏನೋ ಮಾಡ್ತಿದ್ದೆ. ನಾಣಿ ಕಾಲ್ ಮಾಡು. ಮಾಡ್ತಿದ್ದೀನಿ ಸರ್. ಆಟೋದಲ್ಲಿ ನಿತ್ಯ ಮೇಡಮ್ ಅವರಿದ್ದಾರಲ್ಲ, ಜೈ ಸರ್ ನೋಡಿದ್ರೆ ಅಷ್ಟೇ. ಸರ್, ಹೆಂಡತಿ ಮಕ್ಕಳು ಇದ್ದಾರೆ ಅಂತ ಹೇಳ್ತಿದ್ದಾನಲ್ಲ ಸರ್, ಪಾಪ ಬಿಟ್ಬಿಡಿ. ಇವನಿಗೆ ಮಾತ್ರ ಅಲ್ಲ, ಎಲ್ರಿಗೂ ಫ್ಯಾಮಿಲಿ ಇರುತ್ತೆ. ಈಗ ಪಾಪ ಅಂತ ಬಿಟ್ರೆ ನಾಳೆ ಇನ್ನೊಂದು ಆಕ್ಸಿಡೆಂಟ್ ಮಾಡಿ ಯಾರನ್ನಾದ್ರೂ ಸಾಯಿಸ್ತಾನೆ. ಕಾಲ್ ಮಾಡು. ಹಲೋ, ಈ ಆಟೋ ಹೋಗಲ್ಲ, ನೀವೆಲ್ಲರೂ ಇಳಿದು ಬೇರೆ ಆಟೋ ಹತ್ತಿ. ಪ್ಲೀಸ್ ಸರ್, ಇದೊಂದ್ಸಲ ಬಿಟ್ಬಿಡಿ ಸರ್. ನಾಣಿ ಕಾಲ್ ಮಾಡು. ಸರ್ ಸರ್ ಇಳಿರಿ ಎಲ್ರು. ಹಲೋ, ನೀವು ಇಳಿರಿ. ಹಲೋ, ಬಂದ್ಬಿಟ್ರಾ? ಆಲ್ ರೈಟ್, ನಾನೀಗ ಬರ್ತಾ ಇದ್ದೀನಿ. ಐ ವಿಲ್ ಬಿ ದೇರ್ ಇನ್ 5 minutes. ನಾಣಿ ಸರ್, ಡೆಲಿಗೇಟ್ಸ್ ಆಫೀಸಿಗೆ ಬಂದ್ರಂತೆ, ಬೇಗ ಹೋಗೋಣ ಬಾ. ಓಕೆ ಸರ್. ಡ್ರೈವ್ ಸೇಫ್ ಅಂಡ್ ಕೇರ್ಫುಲಿ. ಇನ್ನೊಂದ್ಸಲ ಬಿಡಲ್ಲ. ಓಕೆ ಸರ್. ಈಗೇನ್ ಮಾಡೋದು? ಏನಿದೆ, ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ ಮಾಡೋಣ. ನೀನು ಮಾತಾಜಿ, ನಾನು ತಾತಾಜಿ ವೇಷ ಹಾಕೊಂಡು ಯಾವ್ದಾದ್ರು ಮಠದ ಮುಂದೆ ಕೂತ್ಕೊಂಡ್ರೆ ಭಕ್ತರು ಚಿಲ್ಲರೆ ಆದ್ರೂ ಹಾಕ್ತಾರೆ. ಆ ಗಂಗಾ ಹೀಗ್ ಮೋಸ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. ಅವಳು ಆಸ್ತಿಲಿ ಅರ್ಧ ಕೊಡ್ತೀನಿ ಅಂದಾಗ್ಲೇ ನಮ್ಮಿಬ್ಬರಿಗೆ ಅನುಮಾನ ಬರ್ಬೇಕಿತ್ತು. ಆದ್ರೆ ಆಸೆ ಬಂತು. ದುರಾಸೆ ದುಃಖಕ್ಕೆ ಮೂಲ ಅಂತ ಮನೇಲಿ ಅಳೋಕಾಗ್ದೆ ನೋಡು, ಹೀಗೆ ರೋಡ್ ಮೇಲೆ ನಿಂತು ಅಳ್ಬೇಕು.
ಎಲ್ಲ ನಮ್ ಕರ್ಮ, ನಮ್ ಪ್ರಾರಬ್ಧ. ಈ ಗಂಗಾ ನಂಬಿ ಆ ನಿತ್ಯನ್ ಬಿಟ್ಬಿಟ್ವಿ. ಒಂದೇ ಸಲ ದೊಡ್ಡ ಅಮೌಂಟು ದುಡ್ಡು ಸಿಗುತ್ತೆ ಅನ್ನೋ ಆಸೆಗೆ ದಿನಕ್ಕೊಂದ್ ಬಂಗಾರದ ಮೊಟ್ಟೆ ಇಡೋ ಕೋಳಿನ ಸಾಯಿಸಿದ ಹಾಗಾಯ್ತು ನಮ್ ಪರಿಸ್ಥಿತಿ. ಆ ನಿತ್ಯನ್ ನಂಬ್ಕೊಂಡು ಅವಳ ಜೊತೆ ಇದ್ದಿದ್ರೆ ಏನೋ ಸ್ವಲ್ಪ ದುಡ್ಡು ಬರ್ತಿತ್ತು. ಬೀದಿ ಬಿಕಾರಿ ತರ ಆಯ್ತು ನಮ್ ಪರಿಸ್ಥಿತಿ. ಈಗ ನಿತ್ಯ ನಮ್ಮನ್ನ ಕಣ್ಣೆತ್ ಕೂಡ ನೋಡಲ್ಲ. ನೋಡೋದಿಕ್ಕೆ ಅವಳ ಹತ್ರ ಈಗ ಏನಿದೆ? ಎಲ್ಲ ಗಂಗಾ ಕಿತ್ಕೊಂಡಿದ್ದಾಳಲ್ಲ. ಅವಳು ಕಿತ್ಕೊಂಡ್ರೆ ಸುಮ್ಮನೆ ಇರ್ತಾಳೆ ನಿತ್ಯ? ಏನಾದ್ರೂ ಮಾಡ್ತಾಳೆ, ಆಸ್ತಿ ವಾಪಸ್ ತಗೋತಾಳೆ. ಅದು ನಿಜಾನೇ ಅನ್ಕೊಳ್ಳಿ. ಹಲೋ ಮೇಡಮ್, ಲಾಸ್ಟ್ ಸ್ಟಾಪ್ ಇದೆ ಹೇಳಿರಿ. ಅದೇನು ಸದಾಶಿವ್ ನಗರ್ ಅನ್ನಲ್ಲ? ಅಲ್ಲಿಗೆ ಹೋಗೋದಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಮೇಡಮ್. ಇಲ್ಲೇ ಇಳ್ಕೊಳ್ಳಿ. ನಾನು ನಮ್ಮ ಮನೆ ಹತ್ರನೇ ಇಳಿಯೋದು. ಅಲ್ಲಿಗೆ ಹೋದ್ರೆ ನಮಗೆ ಫೈನ್ ಹಾಕ್ತಾರೆ ಮೇಡಮ್. ಇಳಿದು ದುಡ್ಡು ಕೊಟ್ಟು ಹೋಗಿ. ಐ ಹ್ಯಾವ್ ನೋ ಮನಿ. ಏನು? ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಆಟೋ ಯಾಕೆ ಹತ್ತಿದ್ದೀರಾ? ಇದನ್ನೇನಾದ್ರೂ ಫ್ರೀ ಸರ್ವಿಸ್ ಅನ್ಕೊಂಡಿದ್ದೀರಾ? ಹಲೋ, ನಮ್ಮ ಮನೆಗೆ ಬಂದ್ರೆ ನಿನ್ ದುಡ್ಡನ್ನ ನಿಂಗೆ ಕೊಡ್ತೀನಿ. ನೀವು ಕೊಡೋ ದುಡ್ಡು ಫೈನ್ ಕಟ್ಟಕ್ಕೂ ಸಾಕಾಗಲ್ಲ. ನಾನು ಬರಕ್ಕಾಗಲ್ಲ, ದುಡ್ಡು ಕೊಟ್ಬಿಟ್ಟು ಹೋಗಿ. ಈಗಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಆಗಲ್ಲ ಅಂದ್ರೆ ಆಗಲ್ಲ ಮೇಡಮ್, ಕೊಟ್ಬಿಟ್ಟು ಹೋಗಿ. ಏನ್ರಿ, ಅವಳು ನಿತ್ಯನಾ ಗಂಗಾನಾ? ನಿತ್ಯ ಚಂದ್ರಿಕಾ ಆಟೋದವನ್ ಹತ್ರ ಗಲಾಟೆ ಮಾಡ್ತಿದ್ದಾಳಲ್ಲ. ಬಾ ನೋಡೋಣ. ನಿಂಗೆ ಇಷ್ಟ ಬಂದ್ ಹಾಗೆ ಮಾಡು. ನನ್ನ ಹತ್ರ ದುಡ್ಡಿಲ್ಲ. ನೋಡಕ್ಕೆ ದೊಡ್ಡ ಮನೆ ಹುಡುಗಿ ತರ ಕಾಣ್ತೀರಾ, ದುಡ್ಡಿಲ್ಲ ಅಂತೀರಲ್ಲ. ಏನಪ್ಪ ಗಲಾಟೆ? ಇವರು ಆಟೋ ಹತ್ತಿ ದುಡ್ಡು ಕೊಡಿ ಅಂದ್ರೆ ಕೊಡಲ್ಲ ಅಂತಿದ್ದಾರೆ ಮೇಡಮ್. ಎಷ್ಟು? 10 ರೂಪಾಯಿ. ತಗೋ, ಹೋಗು. ಆ ಕಡೆ ಹೋಗಿ ಮೇಡಮ್. ಏನಮ್ಮ ಇದು? 1000 ಕೋಟಿ ಓನರ್ ನೀನು. ಆಫ್ಟರ್ ಆಲ್ 10 ರೂಪಾಯಿ ಕೂಡ ಇಲ್ದೆ ಆಟೋದವನ ಹತ್ರ ಜಗಳ ಆಡ್ತಿದ್ಯಾ? ಎಲ್ಲ ಬ್ಲಡಿ ಗಂಗಾನಿಂದ. ನನ್ ಮನೆಗೆ ದತ್ತಕ್ ಬಂದು ನನ್ನ ಆಸ್ತಿ ಎಲ್ಲ ತಗೊಂಡು ಪವರ್ ಆಫ್ ಅಟರ್ನಿನ ಕೈಯಲ್ಲಿ ಇಟ್ಕೊಂಡು ನನ್ನ ನಡು ರೋಡ ನಿಲ್ಸಿದಾಳೆ. ಅಂದ್ರೆ ಗಂಗಾ ಹೇಳಿದ ಹಾಗೆ ಮಾಡ್ಬಿಟ್ಲಾ? ಈ ಪಾಪದಲ್ಲಿ ನಿಮಗ್ ಕೂಡ ಪಾಲಿದೆ. ಜೊತೆಗೆ ಬಂದು ಮಾಮ್ ಹತ್ರ ಪವರ್ ಆಫ್ ಅಟರ್ನಿ ಮೇಲೆ ಸೈನ್ ಮಾಡಿಸ್ತೀರಾ? ಸಾರಿ ನಮ್ಮ ಗಂಗಾ ಹೆದರ್ಸಿದ್ಲು, ನಮಗ್ ಭಯ ಆಯ್ತು, ಅದಕ್ಕೆ ಬಂದ್ವಿ. ತಪ್ಪು ಮಾಡಿದ್ವಿ, ಕ್ಷಮ್ಸಮ್ಮ. ಗಂಗಾ ಹೀಗ್ ಮಾಡ್ತಾಳೆ ಅನ್ಕೊಳ್ಳಿಲ್ಲ. ನಮ್ಸಿ ಕತ್ಕೊಯ್ದ್ಬಿಟ್ಲಮ್ಮ. ನಮ್ಮನ್ನ ಮತ್ತೆ ನಿನ್ನ ನೀರಲ್ಲಿ ಮುಳುಗಿಸ್ಬಿಟ್ಲು. ಅವಳನ್ನ ಸುಮ್ನೆ ಬಿಡಬಾರ್ದು. ಐ ವಿಲ್ ಸಿ ದಟ್ ಬ್ಲಡಿ ಬೆಗರ್ಸ್ ಎಂಡ್. ಪವರ್ ಆಫ್ ಅಟರ್ನಿ ಅವಳ ಕೈಲೇ ಇದೆ. ಈಗ ನಾವೇನ್ ಮಾಡೋದಮ್ಮ? ಹೌದಮ್ಮ, ಆಸ್ತಿ ಅವಳ ಕೈಯಲ್ಲಿ ಇಟ್ಕೊಂಡು ನಮ್ಮನ್ನ ಆಡಿಸ್ತಿದ್ದಾಳೆ. ನೀವು ನಂಬಿಕೆ ಉಳಿಸ್ಕೋತೀನಿ ಅಂದ್ರೆ ಒಂದು ಐಡಿಯಾ ಹೇಳ್ತೀನಿ. ಈ ಸಲ ನಮ್ ಪ್ರಾಣನಾದ್ರೂ ಕೊಡ್ತೀವಿ. ಏನು ಹೇಳಮ್ಮ? ಆ ಪವರ್ ಆಫ್ ಅಟರ್ನಿ ಪೇಪರ್ಸ್ ತಂದು ನನ್ನ ಕೈ ಕೊಡಿ. ನಾವು ಅವಳ ಜೊತೆ ಆಡ್ಕೋಬಹುದು. ಅಮ್ಮ, ಅದು ಜೈ ಗಂಗಾ ರೂಮಲ್ಲಿರುತ್ತಮ್ಮ. ಆ ರೂಮ್ಗೆ ನಾವು ಹೋಗೋದಕ್ಕಾಗಲ್ಲ. ಯಾಕೆ ಹೋಗೋಕ್ಕಾಗಲ್ಲ? ಅದ್ಭುತ ಮಹಿಮೆ ಇರೋ ಶಮಂದಕ ಮಣಿನ 7 ಹೆಡೆ ನಾಗರಹಾವು ಸುತ್ಕೊಂಡು ಕಾವಲು ಕಾಯೋ ಹಾಗೆ ಆ ಗಂಗಾ ಆ ರೂಮ್ಗೆ ಯಾವಾಗ್ಲೂ ಕಾವಲು ಕಾಯ್ತಿರ್ತಾಳಮ್ಮ. ಹಾಗಾದ್ರೆ ಅವಳು ಮನೇಲಿ ಇಲ್ದೇ ಇದ್ದಾಗ ರೂಮಿಗೆ ಹೋಗಿ ಆ ಪೇಪರ್ಸ್ ತಗೊಂಡ್ ಬನ್ನಿ. ಅವಳು ಯಾವಾಗ್ಲೂ ಮನೇಲೇ ಇರ್ತಾಳಮ್ಮ. ಒಂದ್ ವೇಳೆ ಅವಳು ಇಲ್ಲ ಅಂದ್ರೂ ಆ ರೂಮ್ಗೆ ಹೋಗೋದು ತುಂಬಾ ಕಷ್ಟ. ಅವಳು ಮಾತ್ರ ಹೋಗಕ್ಕಾಗೋದು. ಓಕೆ, ಒಂದ್ ಕೆಲ್ಸ ಮಾಡಿ. ಎಲ್ಲ ಚೆನ್ನಾಗಿದೆ. ಗಂಗಾ ಯಾಕೆ ಹೊರಗೆ ಹೋಗ್ತಾಳಮ್ಮ?
ನಾನು ಕಳಿಸ್ತೀನಿ. ಅವಳು ಹೋದ್ಮೇಲೆ ಅವಳ ಹಾಗೆ ನಾನು ಬಂದು ಆ ಪೇಪರ್ಸ್ ತಗೋತೀನಿ. ಸೂಪರ್ ಅಮ್ಮ, ಐಡಿಯಾ ಸೂಪರು. ಪೇಪರ್ಸ್ ಕೈಗೆ ಬರೋವರೆಗೂ ಕೇರ್ಫುಲ್ ಆಗಿರಿ. ಪ್ಲಾನ್ ಲೀಕ್ ಮಾಡಿ ಮತ್ತೆ ನನಗೆ ಮೋಸ ಮಾಡಬೇಕು ಅಂದ್ಕೊಂಡ್ರು ನಿಮ್ಮಿಬ್ಬರನ್ನ ಸಾಯಿಸ್ಬಿಡ್ತೀನಿ. ಅಯ್ಯೋ ಇಲ್ಲಮ್ಮ, ನಂಬಿಕೆ ಉಳಿಸ್ಕೋತೀವಿ. ನನ್ನ ಹೆಂಡತಿ ಮೇಲೆ ಅಲ್ಲ, ನನ್ನ ಮೇಲೆ ಅಣ್ಣೇನಮ್ಮ. ಹೌದಮ್ಮ, ಆಣೆ. ಗಂಗಾ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ. ಯಾವಾಗ ಕೇಳಿದ್ರು ಟೈಮ್ ಬಂದಾಗ ಹೇಳ್ತೀನಿ ಅಂತ ಬಾಯಿ ಮುಚ್ಚಿಸ್ತಾಳೆ. ಅವಳು ಏನ್ ಮಾಡ್ತಿದ್ದಾಳೆ? ಆ ಸೀಕ್ರೆಟ್ ಏನು? ಗಂಗಾ ಎಲ್ಲಿ ಹೋದ್ರೂ ನಾಣಿನ ಜೊತೆಲಿ ಕರ್ಕೊಂಡೇ ಹೋಗ್ತಾಳೆ. ಅವಳು ಏನ್ ಮಾಡ್ತಿದ್ದಾಳೆ ಅಂತ ನಾಣಿಗೆ ಗೊತ್ತಿರುತ್ತೆ. ನಾಣಿನ ಸ್ವಲ್ಪ ಕುಕ್ಕಿದ್ರೆ ನಿಜ ಹೊರಗೆ ಬರುತ್ತೆ. ನೀನೇನೋ ನನ್ನ ಮಕ್ಕ ನೋಡ್ತಾ ಇದೀಯ, ಕೆಲಸ ನೋಡು. ಹಲೋ ನಾಣಿ ಸರ್, ಇಮ್ಮಿಡಿಯೇಟ್ ಆಗಿ ನನ್ನ ಕ್ಯಾಬಿನಿಗೆ ಬಾ. ಬರ್ತಿದ್ದೀನಿ ಸರ್. ಹೇಳಿ ಸರ್. ಈ ನಾಣಿನ ಹೇಗೆ ಸಿಕ್ಸೋದು? ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಫೈಲ್ಸ್ ಎಲ್ಲಿ? ನಿಮ್ ಮುಂದೆನೇ ಇದೆ ಸರ್. ಫಾರಿನ್ ಡೆಲಿಗೇಟ್ಸ್ ಫೈಲ್ಸ್ ಅದು ಕೂಡ ಅಲ್ಲೇ ಇದೆಯಲ್ಲ ಸರ್. ಇನ್ಕಮ್ ಟ್ಯಾಕ್ಸ್ GST ಫೈಲ್ ಮಾಡಿದ್ಯಾ? ಆಲ್ರೆಡಿ ಕಟ್ಬಿಟ್ಟೆ ಸರ್. ಸಿಕ್ಕಾಕೊಳ್ತಿಲ್ವಲ್ಲ, ಏನ್ ಮಾಡ್ಲಿ? ಸ್ಯಾಲ್ರಿ ಚೆಕ್ ಮೇಲೆ ಸೈನ್ ತಗೊಂಡ್ಯಾ? ಇಲ್ಲ ಸರ್. ಸಿಕ್ ಬಿದ್ದ. ಯಾಕೆ ತಗೊಳ್ಳಿಲ್ಲ? ಅಷ್ಟು ನೆಗ್ಲಿಜೆನ್ಸ್ ಯಾಕೆ ನಿನಗೆ? ಊರೆಲ್ಲ ತಿರುಗೋದಕ್ಕೆ ಟೈಮ್ ಇರುತ್ತೆ ನಿನಗೆ, ಚೆಕ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಟೈಮ್ ಇಲ್ವಾ? ಟೈಮಿಗೆ ಸಂಬಳ ಕೊಡದೇ ಇರೋ ಬಾಸ್ ಅಂತ ನನಗೆ ಕೆಟ್ಟ ಹೆಸರು ತರೋದಕ್ಕೆ ನೋಡ್ತಿದ್ಯಾ ಅಲ್ವಾ? ಸರ್, ಇನ್ನು ತಿಂಗಳೇ ಆಗಿಲ್ವಲ್ಲ ಸರ್, ಆಗ್ಲೇ ಸೈನ್ ಯಾಕೆ ಸರ್? ಇನ್ನೂ ತಿಂಗಳಾಗಿಲ್ವಾ? ಆದ್ರೂ ಸರಿ, ನಾಣಿನ ಬಿಡಬಾರ್ದು. ಅಂದ್ರೆ ಮಂತ್ ಎಂಡ್ ಆಗಿಲ್ಲ ಅಂತ ನಂಗೆ ಗೊತ್ತಿಲ್ವಾ? ನೀನ್ ಹೇಳಿದ್ಮೇಲೆ ನಾನು ತಿಳ್ಕೊಬೇಕಾ? ಬಾಸ್ ನಾನಾ? ಒಂದ್ ಕೆಲ್ಸ ಮಾಡು, ನಾನೊಬ್ಬನ್ ಕೆಲ್ಸ ಬಿಟ್ಟು ಬೇರೆಯವ್ರ ಕೆಲ್ಸ ಎಲ್ಲ ಮಾಡ್ತೀಯಲ್ಲ ನೀನು. ಸರ್, ನೀವೇನೋ ಮನ್ಸಲ್ಲಿ ಇಟ್ಕೊಂಡು ನನ್ನನ್ನು ಬೈತಾ ಇದ್ದೀರಾ. ಹೌದೌದು, ನೀನ್ ನನ್ನ ಶತ್ರು, ನಿನಗೂ ನನಗೂ ಆಗಲ್ಲ, ಅದಕ್ಕೆ ಹೀಗೆ ಇಂಡೈರೆಕ್ಟ್ ಆಗಿ ಬೈತಿದ್ದೀನಿ. ಸಾರಿ ಸರ್. ಏನ್ ಸಾರಿ? ನನಗ್ ಗೊತ್ತಾಗ್ಬೇಕು. ನೀನು ಆ ಗಂಗಾ ಸೇರಿ ಏನ್ ಮಾಡ್ತಿದ್ದೀರಾ ನನಗೆ ಗೊತ್ತಾಗ್ಬೇಕು. ಓಹೋ, ಇದ ನಿಜವಾದ ವಿಷಯ. ನನಗೆ ಇವತ್ತು ಗೊತ್ತಾಗ್ಲೇಬೇಕು. ಅಷ್ಟಕ್ಕೆ ಅವಳ ಉದ್ದೇಶ ಏನಯ್ಯ? ನಂಗೆ ಕೂಡ ಗೊತ್ತಿಲ್ಲ ಸರ್. ಹಿಂದೆನೆ ತಿರುಗ್ತಿರ್ತೀಯಾ? ಗೊತ್ತಿಲ್ಲದೆ ಹೇಗಿರುತ್ತೆ? ಗೊತ್ತಿದ್ದು ಹೇಳ್ದೆ ಇದ್ರೆ ನಿನ್ನ ಇವತ್ತೇ ಈಗಲೇ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಸರ್, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಮೇಡಮ್ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಮೇಡಮ್ ನನಗೆ ಕೂಡ ಏನು ಹೇಳಿಲ್ಲ. ನನ್ನ ನಂಬಿ ಸರ್. ನೀನ್ ಅವಳು ನಂಬ ಬಂಟ ಅಲ್ವಾ? ಆಂಜನೇಯ ಅಲ್ವಾ? ನಿನ್ನ ಹತ್ರನೂ ಹೇಳ್ದೆ ಇರ್ತಾಳಾ? ಹೌದು ಸರ್. ನೋ, ಐ ಕಾಂಟ್ ಬಿಲೀವ್ ದಿಸ್. ಹೇಳಿದ್ರೆ ನಿನ್ ಕೆಲಸ ಉಳ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಕೆಲಸ ಬಿಡ್ಬೇಕಾಗತ್ತೆ. ರಾಮ, ತನಗೆ ಯಾವ ಕಷ್ಟ ಬಂದ್ರು ರಾಮ ಅನ್ನೋ ಕಪ್ಪೆನ ರಾಮನೇ ತುಳಿದ್ರೆ ಆ ಕಪ್ಪೆ ಇನ್ನು ಯಾರನ್ನ ಬೇಡ್ಕೊಳ್ಳೋದು? ಹಾಗಾಗಿದೆ ಸರ್ ನನ್ನ ಪರಿಸ್ಥಿತಿ. ನಿಲ್ಸು ನಿನ್ ರಾಮಾಯಣನ, ನನಗ್ ನಿಜ ಗೊತ್ತಾಗ್ಬೇಕು. ನಾನು ನಿಜನೇ ಹೇಳ್ತಿದ್ದೀನಿ ಸರ್. ಓ, ಇವ್ನಿಗೆ ನಿಜವಾಗ್ಲೂ ಗೊತ್ತಿಲ್ವಾ ಇಲ್ಲ ಆಕ್ಟಿಂಗ್ ಮಾಡ್ತಿದ್ದಾನ? ಓಕೆ, ಮನೆಗೆ ಹೋಗು ನಾಣಿ. ನಾಳೆಯಿಂದ ನೀನು ಆಫೀಸಿಗೆ ಬರೋ ಅಗತ್ಯ ಇಲ್ಲ. ಸರ್, ಸತ್ತೋಗು ಅಂತ ಹೇಳ್ಬಿಡಿ ಸರ್, ಸತ್ತೋಗ್ಬಿಡ್ತೀನಿ. ಅದನ್ನು ಬಿಟ್ಟು ನಿಮ್ಮ ಸೇವೆಯಿಂದ ನನ್ನನ್ನು ದೂರ ಮಾಡಬೇಡಿ ಸರ್. ಪಾಪ ಇವನಿಗೆ ನಿಜವಾಗ್ಲೂ ಗೊತ್ತಿಲ್ಲ. ಸರಿ ಬಿಡು, ಹೋಗಿ ಕೆಲಸ ನೋಡ್ಕೊ. ಥ್ಯಾಂಕ್ ಯು ಸರ್. ಸೀತಮ್ಮನ ರಹಸ್ಯನ ಈ ಆಂಜನೇಯನ್ನೇ ಕೇಳ್ತೀರಾ? ಅಪ್ಪ, ನಾನೆಲ್ಲಿ ಹೇಳ್ತೀನಿ? ಹೇಳಲ್ಲ ಅಂದ್ರೆ ಹೇಳಲ್ಲ.
ಏ ದಡ್ಡ ಇಷ್ಟು ಕ್ಲಿಯರ್ ಆಗಿದ್ರು ಕಾಣ್ತಿಲ್ವಾ? ಜೀವನ ಪೂರ್ತಿ ಹುಡುಕ್ತಾನೆ ಇರ್ತೀಯ, ನೋಡ್ಕೋ.